ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಮೈಸೂರು ಪಾಕ್ನ ಕಡಿಮೆ ತುಪ್ಪ ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿರೋ ಅಳತೆಯಲ್ಲಿ ಯಾರು ಬೇಕಾದರೂ ಕೂಡ ಈ ಥರ ಮೈಸೂರು ಪಾಕ್ನ ಮಾಡಬಹುದು. ಈ ಅಳತೆಯಲ್ಲಿ ಈ ವಿಧಾನದಲ್ಲಿ ಮೈಸೂರು ಪಾಕ್ನ ಮಾಡಿದ್ರೆ ಫೇಲ್ ಆಗೋ ಮಾತೇ ಇಲ್ಲ. ಹಾಗಿದ್ರೆ ಬನ್ನಿ ಈ ಸಾಫ್ಟ್ ಬಾಯಲ್ಲಿ ಕರ್ಗೋಗುವಂಥ ಮೈಸೂರು ಪಾಕ್ನ ಹೇಗೆ ಮಾಡೋದು ನೋಡೋಣ. ಮಾಡೋದು ತುಂಬಾ ಸುಲಭ. ಈ ಮೃದುವಾಗಿರೋ ಮೈಸೂರು ಪಾಕ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಟ್ರೇನ ತಗೊಂಡಿದ್ದೀನಿ. ಇದ್ರ ಬದಲಾಗಿ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಬರುತ್ತಲ್ಲ ಅದನ್ನು ಕೂಡ ತಗೊಳ್ಬೋದು. ಒಟ್ಟಿನಲ್ಲಿ ಡೀಪ್ ಆಗಿರೋವಂಥದ್ದನ್ನು ತಗೊಳ್ಳಿ. ಫ್ಲ್ಯಾಟ್ ಆಗಿರೋಂಥ ತಟ್ಟೆ, ಟ್ರೇ ಈ ಥರದ್ದೆಲ್ಲ ಮೈಸೂರು ಪಾಕ್ಗೆ ಸರಿ ಹೋಗೋದಿಲ್ಲ. ನಂತರ ಒಂದು ಬಟರ್ ಪೇಪರ್ನ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಇದಾದ ನಂತರ 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 3 ಚಮಚ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಬೇಡ ಅಂದರೆ ಪೂರ್ತಿಯಾಗಿ ಕಡಲೆ ಹಿಟ್ಟಲ್ಲೇ ಮಾಡ್ಕೊಳ್ಬೋದು, ಬಟ್ ಮಿಲ್ಕ್ ಪೌಡರ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಈ ಕಡಲೆ ಹಿಟ್ಟು ಮತ್ತು ಮಿಲ್ಕ್ ಪೌಡರ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ತಗೊಂಡಿದ್ದೀನಿ. ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ಇಂಥದ್ದೆಲ್ಲ ಸರಿ ಹೋಗೋದಿಲ್ಲ. ಸನ್ಫ್ಲವರ್ ಆಯಿಲ್ನೇ ತಗೊಳ್ಳಿ. ಜೊತೆಗೆ 1/4 ಕಪ್ ಆಗುವಷ್ಟು ಕರ್ಗಿರೋ ಅಂಥ ತುಪ್ಪನ ತಗೊಂಡಿದ್ದೀನಿ. ಜಾಸ್ತಿ ತುಪ್ಪ ಬೇಕಾಗೋದಿಲ್ಲ. ಒಂದು ವೇಳೆ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಎಲ್ಲರಿಗೂ ಅನುಕೂಲ ಆಗೋ ಥರನೇ ಮಾಡಬೇಕು ಅಂತ ಹೇಳಿ ಕಡಿಮೆ ತುಪ್ಪನ ಹಾಕಿ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ತುಪ್ಪದಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಈ ಥರ ಮಾಡಿದ್ರೆ ಇದನ್ನು ಆಯಿಲ್ ಹಾಕಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೂ ಗೊತ್ತಾಗೋದಿಲ್ಲ. ಈಗ ಇದೆಲ್ಲನೂ ಸ್ವಲ್ಪನೂ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಇದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಅಳತೆ ಪರ್ಫೆಕ್ಟಾಗಿರುತ್ತೆ. ಸಿಹಿ ಹೆಚ್ಚು ಅನಿಸಲ್ಲ, ಕಡಿಮೆ ಅಂತಲೂ ಅನಿಸಲ್ಲ. ಇದಾದ ನಂತರ 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆ ಕರಗೋವರೆಗೂ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿದ್ದಾದ ನಂತರ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನೋಡಿ ಪಾಕನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದೆಳೆ ಪಾಕ ಬಂದರೆ ಮೈಸೂರು ಪಾಕಿಗೆ ಬೇಕಾಗಿರೋವಂಥ ಪಾಕ ಬಂದಿದೆ ಅಂತ ಅರ್ಥ. ಇದಾದ ನಂತರ ನಾವು ತುಪ್ಪದಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಮೊದಲು ಅದು ಹೊಂದ್ಕೊಳ್ಳೋದೇ ಇಲ್ವಲ್ಲ ಪಾಕದ ಜೊತೆಗೆ ಅಂತ ಅನ್ನಿಸ್ಬಹುದು, ಆದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಭಯ ಬೀಳಬೇಡಿ. ಸ್ವೀಟ್ ಮಾಡೋವಾಗ ಗಾಬರಿಯಾಗಿಯೇ ನಾವು ಸ್ವೀಟ್ನ ಹಾಳು ಮಾಡಿಬಿಡ್ತೀವಿ. ಈಗ ನೋಡಿ, ಈಗಷ್ಟೇ ನಾನು ತುಪ್ಪದಲ್ಲಿ ಮಿಕ್ಸ್ ಮಾಡಿರೋ ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಅದು ಪಾಕದ ಜೊತೆಗೆ ನೀಟಾಗಿ ಮಿಕ್ಸ್ ಆಗ್ತಾನೇ ಇಲ್ಲ. ಇದು ಈ ಥರ ಆದರೆ ಬಿಗಿನರ್ಸು ಭಯ ಪಟ್ಕೊಂಡ್ಬಿಡ್ತಾರೆ, ಹಾಳಾಯ್ತೇನೋ ಅಂತಲೂ ಅಂದ್ಕೊಳ್ತಾರೆ. ಆ ಥರ ಏನಾಗೋದಿಲ್ಲ. ಹಾಗೆ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕುದೀತಾ ಅಷ್ಟು ತೆಳುವಾಗಿರೋಂಥ ಮಿಶ್ರಣ ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷನಾದರೂ ಟೈಮ್ ತಗೊಳ್ಳುತ್ತೆ. ಕಡಿಮೆ ಊರಿನಲ್ಲಿ ಆಗಾಗ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ದಪ್ಪ ತಳದ ಪಾತ್ರೆಗಳನ್ನು ತಗೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ದಪ್ಪ ತಳದ ಪಾತ್ರೆ ಇಲ್ಲ ಅಂದರೆ ಕುಕ್ಕರ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಪಾತ್ರೆ ತಳ ತುಂಬ ತೆಳುವಾಗಿದ್ದರೆ ಎಲ್ಲನೂ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಕಪ್ಪಾಗುತ್ತೆ, ತಳ ಹಿಡಿಯುತ್ತೆ. ಹಾಗಾಗಿ ಆದಷ್ಟು ದಪ್ಪ ತಳದ ಪಾತ್ರೆನ ತಗೊಂಡು ಸ್ವಲ್ಪನೂ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ ಒಂದು 15ರಿಂದ 20 ನಿಮಿಷ ಆದ ನಂತರ ಇವಾಗ ನೋಡ್ತಾ ಇರ್ಬೋದು, ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡೆ. ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಹಗುರವಾಗಿದೆ ಮಿಶ್ರಣ ಅಂತ. ಈ ಥರ ಆದರೆ ಅದನ್ನು ಇಮಿಡಿಯೇಟಾಗಿ ತೆಗೆದು ತುಪ್ಪ ಸವರಿ ಎತ್ತಿಟ್ಕೊಂಡಿದ್ವಲ್ಲ ಟ್ರೇಗೆ ಸೇರಿಸಿ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ಅಳತೆ ಮೈಸೂರು ಪಾಕಿಗೆ ನಾವು ಹಾಕಿರೋ ತುಪ್ಪ ಮತ್ತು ಎಣ್ಣೆ ತೀರಾ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀವಿ. ಅಂಗಡಿಯಲ್ಲಿ ಮಾಡಿದ್ರೆ ಹೆಚ್ಚು ಆಯಿಲ್ ಕಂಟೆಂಟನ್ನು ಉಪಯೋಗಿಸ್ತಾರೆ. ಮೈಸೂರು ಪಾಕು ಎಣ್ಣೆ ಅಥವಾ ತುಪ್ಪದಲ್ಲಿ ಈಜಾಡ್ತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಇವಾಗ ನೋಡಿ ಸೌಟ್ ಗಂಟಿರೋಂಥ ಸ್ವಲ್ಪ ಮೈಸೂರು ಪಾಕನ್ನ ನಿಮಗೆ ತೋರಿಸ್ದೆ ಅಲ್ವಾ, ಎಷ್ಟು ಸಾಫ್ಟಾಗಿದೆ. ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ, ಆದರೂ ಕೂಡ ಅಷ್ಟೊಂದು ಸಾಫ್ಟಾಗಿದೆ. ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕಂಪ್ಲೀಟಾಗಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ 1 ಗಂಟೆ ಆಗಿದೆ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತಗೊಳ್ಬೋದು. ಕಂಪ್ಲೀಟಾಗಿ ತಣ್ಣಗಾದರೂ ಕೂಡ ಎಷ್ಟೊಂದು ನೀಟಾಗಿ ಕಟ್ ಆಗ್ತಾ ಇದೆ ಅಲ್ವಾ. ಸೊ ಇದು ತುಂಬ ಸಾಫ್ಟಾಗಿದೆ. ಬಟರ್ ಪೇಪರ್ನ ಹಾಕಿರೋದ್ರಿಂದ ಡಿಮೋಲ್ಡ್ ಮಾಡೋದು ಕೂಡ ತುಂಬಾ ಈಸಿ ಆಯಿತು. ಮೈಸೂರು ಪಾಕನ್ನ ಡಿಮೋಲ್ಡ್ ಮಾಡೋದು ಅಷ್ಟೇನು ಕಷ್ಟ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ವಾ, ಸ್ವಲ್ಪನೂ ಅಂಟ್ಕೊಂಡಿರೋದಿಲ್ಲ. ನೋಡ್ತಾ ಇದ್ದೀರಲ್ವಾ ಒಳಗಡೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈ ಮೈಸೂರು ಪಾಕನ್ನ ಮನೇಲೇ ಮಾಡಿರ್ತೀವಲ್ವ, ಇದನ್ನು ಇವತ್ತು ತಿನ್ನೋದಕ್ಕಿಂತ ನಾಳೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ನಾಡಿದ್ದು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಒಂದು 15ರಿಂದ 20 ದಿನ ಸ್ವಲ್ಪನೂ ಹಾಳಾಗದೆ ಚೆನ್ನಾಗೇ ಇರುತ್ತೆ. ನೋಡ್ತಾ ಇದ್ದೀರಲ್ವ ಒಳಗಡೆ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಒಳ್ಳೆ ಕಲರಲ್ಲಿ ಬಂದಿದೆ ಅಂತ. ನೀವು ಕೂಡ ಇದೇ ಥರ ಯಾವುದಾದ್ರೂ ಸಣ್ಣ ಅಳತೆ ಕಪ್ಪನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಆಮೇಲೆ ತಿಳಿಸಿ ಹೇಗೆ ಬಂತು ಅಂತ. ಐ ಹೋಪ್ ಇವತ್ತಿನ ಈ ಮೈಸೂರು ಪಾಕ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.